ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಇನ್ಸ್ಟೆಂಟಾಗಿ ಶೈನ್ ಬರೋಂಥದ್ದು ಮೆಹಂದಿ ಯಾವ ಥರ ಅಪ್ಲೈ ಮಾಡೋದು ಮತ್ತು ಯಾವ ಥರ ಕಲಿಸ್ಕೊಳ್ಳೋದು ಅಂತ ನಿಮಗೆ ಹೇಳ್ತೀನಿ. ಇದು ನಾನು ನೈಟ್ ಬಂದುಬಿಟ್ಟು ಕಲಸಿ ಇಟ್ಕೊಂಡಿದ್ದು. ಬರೀ ಇದರಲ್ಲಿ ಮೆಹಂದಿ, ಎಗ್ ವೈಟು, ಹಾಗೆ ನೋಡಿ ಕೊಕೊನಟ್ ಆಯಿಲ್, ವರ್ಜಿನ್ ಕೊಕೊನಟ್ ಆಯಿಲ್ ಹಾಕಿದ್ದೀನಿ. ನಿಮ್ಮ ಹತ್ರ ಇದಿಲ್ಲ ಅಂದ್ರೂ ತೊಂದರೆ ಇಲ್ಲ, ನೀವು ನಾರ್ಮಲ್ ಕೊಕೊನಟ್ ಆಯಿಲನ್ನು ಹಾಕಿ ಕಲಸಿ ಇಟ್ಕೊಳ್ಬೋದು. ಅಕಸ್ಮಾತ್ ಹೇರ್ಗೆ ನೀವು ಡೈರೆಕ್ಟಾಗಿ ಕೊಕೊನಟ್ ಆಯಿಲ್ನ ಹಾಕ್ಕೊಂಡು ಬೇಕಾದ್ರೂ ಹಾಕ್ಕೋಬೋದು. ಜಸ್ಟ್ ನಾನು ಕಂಡೀಷ್ನರ್ಗೋಸ್ಕರ ಇದು, ಹಾಗೆ ಡ್ಯಾಂಡ್ರಫ್ ಕಮ್ಮಿ ಆಗಲಿ ಅನ್ನೋದಕ್ಕೋಸ್ಕರ ನಾನು ಇದನ್ನು ಮಾಡಿರೋದು. ನಿಮಗೇನಾದರೂ ವೈಟ್ ಹೇರ್ಸ್ ಏನಾದರೂ ಇದೆ ಅಂದರೆ ಅದಕ್ಕೆ ಬೇರೆ ಥರ ಪ್ರೊಸೀಜರ್ ಇದೆ. ಅದನ್ನು ಬೇಕಾದರೂ ನಿಮ್ಗೇನಾದರೂ ಬೇಕು ಅಂದರೆ ನನಗೆ ಹೇಳಿ ಕಮೆಂಟ್ ಮಾಡಿ, ಅದನ್ನು ಒಂದ್ಸಲಿ ನೈಟ್ ಕಲಸಿಡಬೇಕು, ಯಾವ ಥರ ಏನೇನು ಹಾಕಬೇಕು ಅನ್ನೋದನ್ನ ಎಲ್ಲ ನಿಮಗೆ ಇನ್ನೊಂದು ವಿಡಿಯೋ ಬೇಕಾದರೆ ಮಾಡಿ ಹಾಕ್ತೀನಿ ನೋಡಿ. ಜಸ್ಟ್ ಇನ್ಸ್ಟೆಂಟಾಗಿ ನಮಗೆ ಶೈನ್ ಬರೋದಕ್ಕೋಸ್ಕರ, ಹೆಲ್ದಿ ಆಗಿರೋದಕ್ಕೋಸ್ಕರ ಇದು ಮೆಹಂದಿ ಹಾಕ್ತಾ ಇರೋದು. ಈಗ ಇದನ್ನು ನಾನು ಯಾವ ಥರ ಅಪ್ಲೈ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಮೆಹಂದಿ ಹಾಕಿರೋದು ಹಾತಿ ಕಂಪ್ನಿದು. ಇದು ಬಂದುಬಿಟ್ಟು ನಿಮಗೆ ಕಾಸ್ಮೆಟಿಕ್ಸ್ ಅಂಗಡಿಯಲ್ಲಿ ಸಿಗುತ್ತೆ. ಇದು ಏನಾದರೂ ಸಿಕ್ಕಿಲ್ಲ ಅಂದ್ರೂ ನಿಮ್ಗೆ ಯಾವ ಥರ ಯಾವುದು ಬ್ರ್ಯಾಂಡದ್ದು ಇಷ್ಟ ಆಗುತ್ತೋ ಅದನ್ನು ಬೇಕಾದರೂ ತೊಗೋಬೋದು. ಫ್ರೆಂಡ್ಸ್ ನೋಡಿ, ನಾವು ಮೆಹಂದಿ ಅಪ್ಲೈ ಮಾಡ್ಕೊಳೋಕೆ ಮುಂಚೆ ತಲೆಯಲ್ಲಿರೋ ಸಿಕ್ಕೆಲ್ಲ ನೀಟಾಗಿ ತೆಗೆದುಬಿಡಬೇಕು. ನೋಡಿ, ಸಿಕ್ಕೆಲ್ಲ ತೆಗೆದಾಯಿತು. ಈಗ ಮನೇಲಿ ನಾವೇ ಹಾಕ್ಕೊಳ್ಳೋದು, ನಮ್ಗೆ ನಾವೇ ಹಾಕಬೇಕು ಅಂದರೆ ಸೆಂಟ್ರಲ್ಲಿ ಪಾರ್ಟಿಷನ್ ತೊಗೊಂಡು ನಾವು ಎಣ್ಣೆ ಹಾಕ್ಕೊತೀವಲ್ಲ, ಆ ರೀತಿ ಈ ಥರ ಹಾಕ್ಕೊಂಡು ಬರಬೇಕಾಗತ್ತೆ. ಬಟ್ ನಾನು ಅಪ್ಲೈ ಮಾಡೋದ್ರಿಂದ ಈ ಪಾರ್ಲರಲ್ಲಿ ಹಾಕ್ತಾರಲ್ಲ ಆ ಥರ ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ. ಸೆಂಟ್ರಲ್ಲಿ ಈ ಥರ ಕೂದಲನ್ನ ತಗೊಂಡು ನೋಡಿ, ನೀಟಾಗಿ ಸ್ಕ್ಯಾಲ್ಪ್ ಎಲ್ಲ ನೀಟಾಗಿ ಅಪ್ಲೈ ಮಾಡಿ ಮತ್ತು ಫುಲ್ ಹೇರ್ಗೆ ಹಾಕಬೇಕು. ನೋಡ್ತಿದ್ದೀರಲ್ಲ, ಫುಲ್ ಎಂಡ್ ತನಕ ಹಾಕ್ತಾಯಿದ್ದೀನಿ ನಾನು. ಈ ಥರ ಹಾಕಿಬಿಟ್ಟು ನೀಟಾಗಿ ನಾವು ಈ ಥರ ರೌಂಡ್ ಮಾಡ್ಕೋಬೇಕಾಗತ್ತೆ. ರೌಂಡ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಮೆಹಂದಿ ಹಾಕಿ ಬಿಡಬೇಕು. ನಿಮಗೆ ತಲೆಯಲ್ಲಿ ಏನಾದರೂ ಹೊಟ್ಟೆನಾದರೂ ಇದ್ರೂ ನೀಟಾಗಿ ಹೋಗಿಬಿಡುತ್ತೆ. ಈ ಮೆಹಂದಿ ಅಪ್ಲೈ ಮಾಡೋದ್ರಿಂದ ಇನ್ಸ್ಟೆಂಟಾಗಿ ನಿಮಗೆ ಶೈನು ಬರುತ್ತೆ ನೋಡಿ. ಹಾಗೆ ರೌಂಡಾಗಿ ಈ ಥರ ತಗೊಂಡು ಹಾಕ್ಕೊಂಡು ಬರ್ಬೋದು. ಈ ಪಾರ್ಲರಲ್ಲೆಲ್ಲ ಬಂದು ಹಾಕೋದು ನೋಡಿ, ಇದೇ ಥರನೇ ಹಾಕೋದು, ನೀಟಾಗಿ ಕೂರುತ್ತೆ. ಗ್ಲೌಸ್ ಇದ್ದರೆ ಬೇಕಾದರೆ ಗ್ಲೌಸನ್ನು ನೀವು ಹಾಕ್ಕೊಂಡು, ಕೈ ಕಲರ್ ಬರುತ್ತೆ ಅಂತ ಇದ್ದರೆ ನಿಮಗೆ ಬೇಕಾದರೆ ಗ್ಲೌಸ್ ಹಾಕ್ಕೊಂಡು ನೀವು ಹಾಕ್ಕೋಬೋದು. ತುಂಬ ಬಾಡಿ ಹೀಟ್ ಆಗಿದ್ರೂ ಈ ಮೆಹಂದಿ ಹಾಕೋದ್ರಿಂದ ಬಾಡಿ ಕೂಲ್ ಆಗುತ್ತೆ. ನೋಡಿ, ಸ್ಕ್ಯಾಲ್ಪ್ಗೆಲ್ಲ ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ ನಾನು. ಆಮೇಲೆ ಫುಲ್ ಹೇರ್ಗೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇನ್ಸ್ಟೆಂಟಾಗಿ ನಿಮಗೆ ಶೈನ್ ಇರುತ್ತೆ. ಯಾಕಂದರೆ ಕೊಕೊನಟ್ ಆಯಿಲ್ ಹಾಕಿರ್ತೀವಲ್ಲ, ಮತ್ತು ಕರ್ಡ್ ಹಾಕಿದ್ದೀನಿ ನಾನು. ಹಂಗಾಗಿಬಿಟ್ಟು ನಿಮಗೆ ಒಳ್ಳೆ ಶೈನ್ ಬರುತ್ತೆ, ಕೂದಲಲ್ಲಿ ಒಳ್ಳೆ ಕಂಡೀಷ್ನರ್ ಆಗುತ್ತೆ ನೋಡಿ. ಇದೇ ಥರನೇ ಸ್ವಲ್ಪ ಕೂದಲು ತಗೊಂಡು ಮೆಹಂದಿ ಅಪ್ಲೈ ಮಾಡ್ಕೊಂಡು ಬರ್ಬೋದು. ಫ್ರೆಂಡ್ಸ್, ನಿಮಗೆ ಈ ಬಿಳಿ ಕೂದಲು ಏನಾದರೂ ಇದ್ದರೆ, ಗ್ರೇ ಹೇರ್ಸ್ ಏನಾದರೂ ಇತ್ತು ಅಂದರೆ ಅದಕ್ಕೆ ಯಾವ ಥರ ನೀಟಾಗಿ ನೈಟಲ್ಲಿ ಯಾವ ಥರ ಏನೇನು ಹಾಕಬೇಕು ಅದಕ್ಕೆಲ್ಲ ಬೇರೆ ಥರ ಇದೆ. ಅದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಬೇಕು ಅನ್ನೋದನ್ನ ನಿಮಗೆ ಪ್ರತಿಯೊಂದನ್ನು ತೋರಿಸ್ತಾ ಬರ್ತೀನಿ. ಅದನ್ನು ಒಂದು ಅಪ್ಲೈ ಮಾಡ್ತೀನಿ ನಾನು ನಿಮಗೆ.
ಮುಂದೆ ಬರೋ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇದೇ ಥರನೇ ಅಪ್ಲೈ ಮಾಡ್ಕೊಂಡು ಸ್ವಲ್ಪ ಕೂದಲು ತಗೊಂಡು ಅಪ್ಲೈ ಮಾಡ್ಕೊಂಡು ಬರಬೇಕು. ಫ್ರೆಂಡ್ಸ್, ಸ್ವಲ್ಪ ಜನ ಮೆಹಂದಿ ಹಾಕಿದ್ರೆ ತಲೆಯಲ್ಲಿ ತುಂಬ ಈಚಿಂಗ್ ಆಗುತ್ತೆ ಅಂತ ಹೇಳ್ತಾರೆ. ಅದೆಲ್ಲ ಏನಂದರೆ ಒಳ್ಳೆ ಮೆಹಂದಿ ಯೂಸ್ ಮಾಡಿಲ್ಲ ಅಂದರೆ ಆ ಥರ ಆಗುತ್ತೆ. ಹಂಗೂ ಏನಾದರೂ ನಿಮಗೆ ಒಳ್ಳೆ ಮೆಹಂದಿ ಹಾಕ್ಕೊಂಡು ನಿಮ್ಗೊಂಥರ ಡ್ರೈನೆಸ್ಸು ಮತ್ತು ಈಚಿಂಗ್ ಆಗುತ್ತೆ ಅಂದರೆ ನೀವೇನು ಮಾಡಬೇಕು ಅಂದರೆ ಅದು ಕೊಕೊನಟ್ ಆಯಿಲ್ ಹೇಳಿದೆ ಅಲ್ವಾ, ಕೊಕೊನಟ್ ಆಯಿಲ್ ಹಾಕ್ಕೊಂಡು ಅಪ್ಲೈ ಮಾಡಿಕೊಂಡು ಹಾಕ್ಕೊಳ್ಳಿ. ಆಗ ಈಚಿಂಗ್ ಅಷ್ಟು ಆಗೋದಿಲ್ಲ. ಅಕಸ್ಮಾತ್ ಹಂಗೂ ಏನಾದ್ರು ಆಗ್ತಿದೆ ಅಂದರೆ ನೀವು ಇವತ್ತು ಮೆಹಂದಿ ಹಾಕ್ಕೊಂಡು ಸ್ನಾನ ಮಾಡಿದ್ಮೇಲೆ ತಿರ್ಗಾ ನೈಟು ಆಯಿಲ್ ಹಾಕ್ಕೊಂಡ್ಬಿಟ್ಟು ಸ್ನಾನ ಮಾಡ್ಕೊಂಡ್ಬಿಡಿ. ಈಚಿಂಗೆಲ್ಲ ಕಮ್ಮಿ ಆಗಿಬಿಡುತ್ತೆ. ಒಳ್ಳೆ ಬ್ರ್ಯಾಂಡ್ ಯೂಸ್ ಮಾಡಿದ್ರೆ ನಿಮಗೆ ಈಚಿಂಗ್ ಆಗೋದಿಲ್ಲ. ಈ ಮೆಹಂದಿ ಹಾಕೋದ್ರಿಂದ ಮೆಹಂದಿ ಎಷ್ಟು ಸ್ಟ್ರಾಂಗ್ ಆಗುತ್ತೆ ಅಂದರೆ ನಮ್ಮ ರೂಟ್ಸು ತುಂಬ ಸ್ಟ್ರಾಂಗ್ ಆಗುತ್ತೆ. ಹೇರ್ ಫಾಲಿಂಗ್ ಎಲ್ಲ ಕಮ್ಮಿ ಆಗುತ್ತೆ. ತುಂಬ ವರ್ಷದಿಂದ ನಾನು ಇದನ್ನೇ ಹಾಕ್ಕೊಂಬರ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಹೇರ್ಸ್ ಮಾತ್ರ ಒಳ್ಳೆ ಗ್ರೋ ಆಗುತ್ತೆ, ಸ್ಟ್ರಾಂಗೂ ಆಗುತ್ತೆ. ನೋಡಿ, ಸ್ಕ್ಯಾಲ್ಪ್ ಹಾಕೋದು ತುಂಬಾ ಮುಖ್ಯ. ಯಾಕಂದರೆ ಒಳ್ಳೆ ಸ್ಟ್ರಾಂಗ್ ಕೊಡುತ್ತೆ ಕೂದಲು. ಮತ್ತು ಹೇರ್ ಫಾಲಿಂಗ್ ಏನಾದರೂ ಆಗ್ತಿದ್ರೂ ಅದು ಕಂಟ್ರೋಲ್ಗೆ ಬರುತ್ತೆ. ಗ್ರೇ ಹೇರ್ಸ್ ಅವ್ರಿಗೆಲ್ಲ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಲೇಡೀಸ್ಗೆ ಯೂಸ್ ಆಗೋವಂಥದ್ದೇ ನಾನು ತುಂಬ ವಿಡಿಯೋಸ್ ಮಾಡ್ತೀನಿ. ಹಾಗಾಗಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡಿ. ನೋಡಿ, ಸ್ವಲ್ಪ ಲೇಯರ್ ಆಗಿ ತಗೊಂಡು ಅಪ್ಲೈ ಮಾಡಿದ್ರೆ ಎಲ್ಲ ಹೇರ್ಸ್ಗೂ ನೀಟಾಗಿ ಮೆಹಂದಿ ಅಪ್ಲೈ ಮಾಡ್ಬೋದು. ಸ್ವಲ್ಪ ಕೂದಲನ್ನ ತಗೊಂಡು ಪಾರ್ಟಿಷನ್ ಮಾಡಿಕೊಂಡು ಸ್ವಲ್ಪನೇ ತಗೊಂಡು ಅಪ್ಲೈ ಮಾಡ್ಬೋದು. ನಿಮಗೆ ಈ ಥರ ಹಾಕೋಕ್ಕೆ ಬರೋದಿಲ್ಲ ಅಂದರೆ ನಾವು ಆಯಿಲ್ ಹಾಕ್ಕೊತೀವಲ್ಲ, ಆ ಥರ ಬೇಕಾದರೂ ಹಾಕೋಬೋದು. ಒಬ್ಬರೇ ಇದ್ದರೆ ಮನೇಲಿ ಯಾರಾದರೂ ಹೆಲ್ಪ್ ಮಾಡೋರಿದ್ದರೆ ಈ ರೀತಿ ನಾವು ಹಾಕೋಬೋದು.
ನೋಡಿ ಫ್ರೆಂಡ್ಸ್, ಅಪ್ಲೈ ಮಾಡಿದ್ದೀನಿ ನೀಟಾಗಿ. ಈ ಥರ ಫುಲ್ಲು ಅಪ್ಲೈ ಮಾಡಿಬಿಟ್ಟು ಬಿಡಬೇಕು. ನೋಡಿ, ಈ ಥರ ಅಪ್ಲೈ ಮಾಡಿದ್ರೆ ನಾವೇನು ಕ್ಲಿಪ್ ಹಾಕಬೇಕು ಅಂತ ಏನಿಲ್ಲ. ಹಂಗಾಗಿ ಈ ಥರ ರೌಂಡ್ ಆಗಿ ಅಪ್ಲೈ ಮಾಡ್ಕೊಂಬಂದರೆ ತುಂಬ ನೀಟಾಗಿ ಕೂರುತ್ತೆ. ಮತ್ತು ಹೀಟ್ ತುಂಬ ಇರೋರ್ಗೇನು ಬಾಡಿ ಕೂಲ್ ಆಗುತ್ತೆ. ಅಕಸ್ಮಾತ್ ತುಂಬ ಕೋಲ್ಡ್ ಆಗೋರಿಗೆ ಮಧ್ಯಾಹ್ನ ಹೊತ್ತು ಹಾಕ್ಕೊಳ್ಳಿ. ಮಧ್ಯಾಹ್ನ ಹೊತ್ತು ಹಾಕ್ಕೊಂಡು ಜಸ್ಟ್ ನೀವು 1 ಅವರ್ ಇದ್ದರೆ ಸಾಕು. ಅಂಥವರೆಲ್ಲ 1 ಅವರ್ ಇದ್ದರೆ ಸಾಕು. ಸ್ವಲ್ಪ ಕಲರ್ ಬರಬೇಕು ಅನ್ನೋರೆಲ್ಲ ಒಂದು 1.5 ಅವರ್ 2 ಅವರ್ಸ್ ಇದ್ದರೆ ಸಾಕು. ಅದ್ರ ಮೇಲೆ ಇರೋಕ್ಕೆ ಹೋಗಬೇಡಿ, ಸುಮ್ಮನೆ ಅದು ಡ್ರೈ ಆಗುತ್ತೆ. ಹಾಗಾಗಿ ಹೇಳ್ತಾ ಇರೋದು, ಜಸ್ಟ್ ನೀವು ಕಂಡೀಷ್ನರ್ಗೋಸ್ಕರ ಕಲರಿಂಗೋಸ್ಕರ ಏನಾದರೂ ಹಾಕ್ಕೊಳೋದಾದರೆ ನೀವು 2 ಅವರ್ಸ್ ಒಳಗಡೆ ವಾಶ್ ಮಾಡ್ಕೊಂಡ್ಬಿಡಿ. 2 ಅವರ್ಸ್ ಆದ ತಕ್ಷಣ ವಾಶ್ ಮಾಡ್ಕೊಂಡ್ಬಿಡಿ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಟಿಪ್ಸ್ ಎಲ್ಲ ಕೊಡ್ತಾ ಬರ್ತೀನಿ ನಾನು. ಹಾಗಾಗಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ ನನ್ನ ಕೈ ತೋರಿಸ್ತಾ ಇದ್ದೀನಿ ಎಷ್ಟು ಕಲರ್ ಬಂದಿದೆ ಅಂತ ನೋಡ್ತಿದ್ದೀರಲ್ಲ. ನಾನು ಕಲ್ಲರ್ಗೋಸ್ಕರ ಹಾಕಿಲ್ಲ, ಜಸ್ಟು ಕಂಡೀಷ್ನರ್ಗೋಸ್ಕರ ಹಾಕಿರೋದು. ಕಲ್ಲರ್ ಬೇಕು, ಗ್ರೇ ಹೇರ್ಸ್ಗೆ ಅಪ್ಲೈ ಮಾಡಬೇಕು ಅಂದರೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.